ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಾವು CRPF ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರೀಸನಿಂಗ್ ಕ್ವಶನ್ಗಳನ್ನ ಬಿಡಿಸ್ತಾ ಇದ್ದೀವಿ. ಸೊ CRPF ಎಕ್ಸಾಮ್ ಒಳಗೆ ಭಾಳಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರತಿ ಸಾರಿನೂ ಕೇಳ್ತಕ್ಕಂಥ ಒಂದು ಸೇಮ್ ಲ್ಯಾಂಗ್ವೇಜ್ ಒಳಗೆ ಸೇಮ್ ಪ್ಯಾಟರ್ನ್ ಒಳಗೆ ನಾವು ಇವತ್ತಿನ ದಿನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಮೊದಲನೇ ಕ್ವಶನ್ ಇವಾಗ ನಾವು ನೋಡ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ CRPF ಒಳಗಾಗಿರ್ಬೋದು, BSF ಒಳಗಾಗಿರ್ಬೋದು, SSC GD ಒಳಗೆ ಪ್ರತಿಯೊಂದು ಎಕ್ಸಾಮ್ ಒಳಗೂ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ವಶನ್ ಇರ್ತದೆ. ಕ್ವಶನ್ನ ಓದೋಣ. ಸೆಲೆಕ್ಟ್ ದಿ ಆಪ್ಷನ್ ದ್ಯಾಟ್ ಈಸ್ ರಿಲೇಟೆಡ್ ಟು ದಿ ಫಿಫ್ತ್ ಲೆಟರ್ ಕ್ಲಸ್ಟರ್ ಇನ್ ದಿ ಸೇಮ್ ವೇ ಆಸ್ ದಿ ಸೆಕೆಂಡ್ ಲೆಟರ್ ಕ್ಲಸ್ಟರ್ ಈಸ್ ರಿಲೇಟೆಡ್ ಟು ದಿ ಫಸ್ಟ್ ಲೆಟರ್ ಕ್ಲಸ್ಟರ್ ಆ್ಯಂಡ್ ದ ಫೋರ್ತ್ ಲೆಟರ್ ಕ್ಲಸ್ಟರ್. ಸೊ ಕ್ವಶನ್ ಹಿಂಗಂದ್ರೆ ಏನು ನೋಡ್ರಿ. ಸೊ ಇವೆರಡಕ್ಕೂ ಒಂದು ರೀತಿಯಾಗಿರ್ತಕ್ಕಂಥ ಸಂಬಂಧ ಇರ್ತದೆ, ಇವೆರಡಕ್ಕೂ ಒಂದು ರೀತಿ ಸಂಬಂಧ ಇರ್ತದೆ. ಸೊ ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕ್ವಶನ್ ಸಂಬಂಧ ಇರ್ತದೆ ಅಂತ ಕೇಳಿದ್ರೆ, ಸೊ ಸಿಂಪಲ್ ಆಗಿ ಲಾಜಿಕ್ ವಿಚಾರ ಮಾಡಿ ಆಪ್ಷನ್ ಥ್ರೂ ಬಿಡಿಸೋಣ. ಸೊ ಇಲ್ಲಿ ಪಿ ಇದ್ದಿದ್ದು ಏನಾಗಿದೆ, ಕ್ಯೂ ಆಗಿದೆ. ಪಿ ಇದ್ದಿದ್ದು ಏನಾಗಿದೆ, ಇಲ್ಲಿ ಫಸ್ಟ್ ಅಕ್ಷರ ಪಿ ಇದೆ, ಇಲ್ಲಿ ಏನಾಗಿದೆ ಕ್ಯೂ ಆಗಿದೆ. ಪಿ ಇದ್ದಿದ್ದು ಕ್ಯೂ ಆದ್ರೆ ನೋಡ್ರಿ ನಿಮ್ಗೆ ಏನಾಗ್ತದೆ ಅಂದ್ರೆ ನೀವು ತಿಳಿತದ. ಪಿ ಇದ್ದಿದ್ದ ಕ್ಯೂ ಆದ್ರೆ ಏನಾಗಿದೆ, 16 ಇದ್ದಿದ್ದು ಏನಾಯಿತು 17 ಆಯಿತು. ಅಂದ್ರೆ ಏನಾಗಿದೆ ರೀ +1 ಏನಾಗಿದೆ +1. ಅದೇ ರೀತಿಯಾಗಿ ಓ ಇದ್ದಿದ್ದು ಏನಾಗಿತ್ತು ರೀ ಪಿ ಆಗಿದೆ. ಓ ಇದ್ದಿದ್ದು ಏನಾಗಿದೆ ಪಿ. ಓ ಅಂದ್ರೆ ಎಷ್ಟು ರೀ 15, ಪಿ ಅಂದ್ರೆ ಎಷ್ಟು ರೀ 16. ಇಲ್ಲಿಯೂ ಕೂಡ ಏನಾಗಿದೆ ರೀ +1 ಆಗಿದೆ. ಇಲ್ಲಿಯೂ ಕೂಡ ಏನಾಗಿದೆ +1. ಅದೇ ರೀತಿಯಾಗಿ ನಾವು ಎನ್ನಿಗೆ +1 ಮಾಡಬೇಕು. ಎನ್ನಿಗೆ ಏನು ಮಾಡಬೇಕು +1. ಎನ್ನಿಗೆ +1 ಮಾಡ್ರಿ. ಎನ್ ಅಂದ್ರೆ ಎಷ್ಟು ರೀ 14. ಅದಕ್ಕೆ +1 ಮಾಡ್ರಿ ಎಷ್ಟು ರೀ 15. 15ನೇ ಅಕ್ಷರ ಯಾವ್ದು ರೀ ಓ. ಹಾಗಿದ್ರೆ ಮೊದಲನೇ ಅಕ್ಷರ ಏನು ಮಾಡಬೇಕು ಇಲ್ಲಿ ಓ. ಇಲ್ಲಿ ಮೊದಲನೇ ಅಕ್ಷರ ಓ ಇಲ್ಲ, ಸೊ ಆನ್ಸರ್ ತಪ್ಪು. ಇಲ್ಲಿ ಎರಡನೇ ಆಪ್ಷನ್ ಒಳಗೂ ಮೊದಲನೇ ಅಕ್ಷರ ಓ ಬರಬೇಕಿತ್ತು, ಓ ಬಂದಿಲ್ಲ, ತಪ್ಪಾಗಿದೆ. ಇಲ್ಲಿಯೂ ಕೂಡ ಮೂರನೇದ್ರೊಳಗೆ ಓ ಬರಬೇಕಾಗಿತ್ತು, ಬಂದಿಲ್ಲ, ಆಪ್ಷನ್ ತಪ್ಪು. ಇಲ್ಲಿ ಓ ಬಂದಿದೆ, ಸೊ ಆನ್ಸರ್ ಕರೆಕ್ಟ್. ನಾಲ್ಕನೇದು. ಈ ರೀತಿಯಾಗಿ ಶಾರ್ಟ್ಕಟ್ಗಳ ಮೂಲಕ ನಾವು ಆನ್ಸರ್ನ ಕೂಡ ಬಿಡಿಸ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಭಾಳಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಸಿಟಿಂಗ್ ಅರೇಂಜ್ಮೆಂಟ್ ಮೇಲೆ ಕ್ವಶನ್ ಬಂದಿದೆ. 7 people A B C D E and F are facing north ಅಂತ ಕೊಟ್ಟಿದ್ದಾರೆ. ಸೊ ನೋಡೋಣ ಲಾಜಿಕ್ ಆಗಿ ಕ್ವಶನ್ಗಳನ್ನ ಬಿಡಿಸ್ತಾ ಹೋಗ್ತಾ ಹೋಗೋಣ. ಆರ್ ಫೇಸಿಂಗ್ ನಾರ್ತ್ ಮಾರ್ಕ್ ಮಾಡೋಣ. ಎ ಈಸ್ ಸಿಟಿಂಗ್ ಇನ್ ದಿ ಸೆಂಟರ್ ಆಫ್ ದಿ ರೋ. G and E are sitting at the end of the row. G and E sitting at the end of the row. B is sitting immediate left of A. ಅತ್ಯಂತ ಸಮೀಪ, ಪಕ್ಕದಲ್ಲಿ ಅದನ್ನು. ಇಮಿಡಿಯೇಟ್ ಅಂದರೆ ಸಮೀಪ. immediate left of A. F is sitting immediate right of G. D is sitting immediate left of E. C is sitting immediate second left of E. Who is sitting between G and B? ಹಾಗಾದರೆ G ಮತ್ತು B ಗಳ ಮಧ್ಯದಲ್ಲಿ ಏನಿದೆ ಅಂತ ಕೇಳಿದ್ರು. ಸೊ ಇಲ್ಲಿ ಕ್ವಶನ್ ಒಳಗೆ ನೋಡ್ರಿ, ಫಸ್ಟಿಗೆ ರೂಲ್ಸ್ ಸ್ಟಾರ್ಟಿಂಗ್ ಇಂದ ರೋ ಅಂದ್ರೆ ಈ ರೀತಿ ಬರ್ತದೆ. ಇದಕ್ಕೆ ನಾವೇನಂತೀವಿ ರೋ ಅಂತೀವಿ. ಸೊ ಅದೇ ರೀತಿಯಾಗಿ ರೋ ಒಳಗೆ ಕೂತ್ಕೊಂತಾರೆ. ನೆಕ್ಸ್ಟ್ ಏನಾಗಿದೆ ನೋಡ್ರಿ, ಸಿಟಿಂಗ್ ಇನ್ ಸ್ಟೇಟ್ ರೋ ಫೇಸಿಂಗ್ ನಾರ್ತ್ ಅಂದ್ರೆ ಈ ಸೈಡ್ ಮುಖ ಬರ್ತದೆ. ನಾರ್ತ್ ಅಂದ್ರೆ ಮೇಲೆ ಬರ್ತದೆ. ನಾರ್ತ್. ಈಸ್ಟ್ ಅಂದ್ರೆ ಈ ಸೈಡು, ಸೌತ್ ಅಂದ್ರೆ ಈ ಸೈಡು, ವೆಸ್ಟ್ ಅಂದ್ರೆ ಈ ಸೈಡು. ನಮ್ಮವರೆಲ್ಲರೂ ನಾರ್ತ್ ಕಡೆ ಫೇಸ್ ಮಾಡಿದರೆ ನಾರ್ತ್ ಕಡೆ ಏನು ಮಾಡೋಣ, 7 ಜನ ಕುಣಿಸೋಣ. ಸೊ ಫಸ್ಟಿಗೆ ಏನು ಮಾಡಬೇಕು, 7 ಜನ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 6, 7 7 ಜನ ಕುಳಿತಿದ್ದಾರೆ ನೋಡ್ರಿ. ಇವಾಗ ಎಷ್ಟು ಜನ ಕುಳಿತಿದ್ದಾರೆ? 7 ಜನ ಕುಳಿತಿದ್ದಾರೆ. ಈ ಕಡೆ ಮುಖ ಮಾಡಿದಾರೆ, ನಾರ್ತ್ ಕಡೆ ಮುಖ ಮಾಡಿದ್ದಾರೆ. ನಾರ್ತ್ ಕಡೆ ಮುಖ ಮಾಡ್ರಿ ಅಂದ್ರೆ ಈ ಸೈಡ್ ಹೋದ್ರೆ ಏನ್ರಿ ರೈಟ್ ಸೈಡು, ಈ ಕಡೆ ಬಂದ್ರೆ ಏನ್ರಿ ಲೆಫ್ಟ್. ನಾವೀಗ ನಾರ್ತ್ ಮುಖ ಮಾಡಿದ್ರೆ ನಮ್ಮ ಬಲಗೈ ಈ ಕಡೆ ಇರ್ತದೆ, ಆ ಕಡೆ ಏನ್ರಿ ರೈಟು, ಎಡಗಡೆ ಏನಿರ್ತದೆ ಅದು ಲೆಫ್ಟು. ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಏನು ನೋಡ್ರಿ, ಯಾರ್ಯಾರು ಎಲ್ಲಿ ಕುಳಿತಿದ್ದಾರೆ ನೋಡ್ರಿ, ಯಾರ್ಯಾರ ಎಲ್ಲೆಲ್ಲಿ ಕುಳಿತಿದ್ದಾರೆ. ಸೊ ಫಸ್ಟ್ ಏನಿದೆ, ಎ ಈಸ್ ಸಿಟಿಂಗ್ ಇನ್ ದಿ ಸೆಂಟರ್ ಆಫ್ ದಿ ರೋ. ಎ ಎಲ್ಲಿದಾನಂದ್ರೆ ಸೆಂಟರ್ ಆಫ್ ದಿ ರೋ ಒಳಗದನು. ಎ ಎಲ್ಲಿದನ್ರಿ ಸೆಂಟರ್ ಆಫ್ ದಿ ರೋ. ಎಲ್ಲಿ ಎ ಅಂತಕ್ಕಂಥ ವ್ಯಕ್ತಿ ಎಲ್ಲಿ ಕುಳಿತಿದ್ದನು, ಈ ಒಂದು ರೋದ, ಈ ಒಂದು ಲೈನ್ದ, ಈ ಒಂದು ರೇಖೆಯ ಮಧ್ಯದಲ್ಲಿ ಕುಳಿತಿದ್ದನು. ನೆಕ್ಸ್ಟ್ ಅದೇ ರೀತಿಯಾಗಿ ಎ ಈಸ್ ಸಿಟಿಂಗ್ ಆನ್ ದಿ ಸೆಂಟರ್ ಆಫ್ ದಿ ರೋ. ಇಲ್ಲಿ ತರ ಮುಗಿತು. ಜಿ ಆ್ಯಂಡ್ ಇ ಆರ್ ಸಿಟಿಂಗ್ at the end of the row.
ಜಿ ಮತ್ತು ಇ ಯಾರಿಗೆ ಜಿ ಮತ್ತು ಇ ಅಂತಕ್ಕಂಥ ವ್ಯಕ್ತಿಗಳು ಎಂಡ್ ಆಫ್ ದಿ ರೋಡ್ ಅತ್ಯಂತ ಕೊನೆಯದಾಗಿ ಕುಳಿತಿದ್ದಾರೆ. ಆದರೆ ಇಲ್ಲಿ ಜಿ ಅದನ್ನು ಗುರುತಿಲ್ಲ, ಕನ್ಫರ್ಮ್ ಆಗಿ ನಮಗೆ ಇಲ್ಲಿ ಜಿನ ಅದನ್ನಂತೆ ಗುರುತಿಲ್ಲ. ಇಲ್ಲಿ ಜಿನೂ ಇರ್ಬೋದು ಅಥವಾ ಈನೂ ಇರ್ಬೋದು, ಇಲ್ಲಿ ಈನೂ ಇರ್ಬೋದು ಅಥವಾ ಜಿನೂ ಇರ್ಬೋದು. ಇಲ್ಲಿ ಇ ಕುಳಿತಿದ್ರೆ ಇಲ್ಲೇ ಇರ್ತಾರೆ, ಜಿ ಕುಳಿತಿರ್ತಾನು, ಇಲ್ಲಿ ಇ ಕುಳಿತಿದ್ರೆ ಇಲ್ಲೇ ಇರ್ತಾರೆ, ಜಿ ಇರ್ತಾರೆ. ಒಟ್ಟು ಅವ್ರು ಏನು ಮಾಡಿದಾರೆ ಅಂದ್ರೆ ರೇಖೆಯ ರೋದ ಲಾಸ್ಟ್ ಒಳಗದ ಇ ಮತ್ತು ಜಿ ಇಲ್ಲೇ ಇದರ ರೈಟ್ ಸೈಡ್ ಏನಾದ್ರು ಲೆಫ್ಟ್ ಸೈಡ್ ಏನಾದ್ರು ಗುರುತಿಲ್ಲ. ಸೊ ನೆಕ್ಸ್ಟ್ ಜಿ ಆ್ಯಂಡ್ ಇ ಸೀಟಿಂಗ್ ಎಟ್ ದಿ ಎಂಡ್ ಆಫ್ ದ ರೋ ಬರ್ದಿದ್ದೀವಿ. ಬಿ ಈಸ್ ಸೀಟಿಂಗ್, ಬಿ ಈಸ್ ಸೀಟಿಂಗ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎ, ಬಿ ಈಸ್ ಸೀಟಿಂಗ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎ. ಏನ ರೈಟ್ ಅಂದ್ರೆ ಈ ಸೈಡ್ ರೀ, ಲೆಫ್ಟ್ ಅಂದ್ರೆ ಈ ಸೈಡ್. ಯಾರು ಕುಳಿತಿದ್ದಾರೆ ಇಲ್ಲಿ ಇಮಿಡಿಯೇಟ್ ಆಗಿ ಯಾರು ಕುಳಿತಿದ್ದಾರೆ ಬಿ ಕುಳಿತಿದ್ದಾರೆ. ಸೊ ನೆಕ್ಸ್ಟ್ ಯಾರದಾರ ನೋಡ್ರಿ, ಇಮಿಡಿಯೇಟ್ ಲೆಫ್ಟ್ ಆಯಿತು. ನೆಕ್ಸ್ಟ್ ಎಫ್ ಈಸ್ sitting to immediate right of G. F is sitting immediate, F is sitting immediate right of G. So ನಮ್ಗೆ ಏನಾದರೂ F ಇಲ್ಲಿ ಇತ್ತಂದ್ರೆ, ಏನಾದರೂ F ಇಲ್ಲಿ ಇತ್ತಂದ್ರೆ, ಸಾರಿ F ನಾವು ಬರೀಬೇಕಾಗಿತ್ತಂದ್ರೆ ಇಲ್ಲಿ ಏನಾದರೂ G ಇತ್ತಂದ್ರೆ ಜಿನ ರೈಟಿಗೆ ಯಾರದ ಅಂದ್ರೆ ರೀ F ಅದನ್ನು ತಗೋರಿ. ಈ ಕಡೆ ಅಂತೂ ಬರೆಯಕ್ಕೆ ಬರೋದಿಲ್ಲ, ಈ ಕಡೆ G ಇತ್ತಂದ್ರೆ ಇಲ್ಲಿ F ಇರುವಂಥ ಸಾಧ್ಯತೆ ಇರ್ತದೆ. ನಾನು ಇವಾಗ G ಕನ್ಸಿಡರ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ D is sitting to the immediate left of E. D is sitting immediate left of E. ಇಲ್ಲಿ ಯಾರು ತಗೊಂಡು D ತಗೊಂಡು ಹೀಗೆ ಇದಂತೆ ಕನ್ಸಿಡರ್ ಮಾಡೋದು. ನೆಕ್ಸ್ಟ್ ಒಂದು ಚೇಂಜಸ್ ಮಾಡ್ಬೋದು ಆನ್ಸರ್ ಬರಲಿಲ್ಲ ಅಂದರೆ. ನೆಕ್ಸ್ಟ್ ಇಮಿಡಿಯೇಟ್ ಲೆಫ್ಟ್ ಆಫ್ E. D is sitting immediate left of E. C is sitting second left of E. C is sitting second left of E ಅಂದರೆ ಇಲ್ಲಿ ಬರ್ತದೆ ಫಸ್ಟ್ ಸೆಕೆಂಡ್. ಸೊ ಈಗ ಆನ್ಸರ್ ಮ್ಯಾಚ್ ಆಗ್ತೈತಿ ನೋಡೋಣ. ಇಲ್ಲಿ ನಮ್ದು ಯಾರು ಕುಳಿತಿದ್ದಾರೆ ಇ ಕುಳಿತಿದ್ದಾರೆ, ಇಲ್ಲಿ ಯಾರು ಕುಳಿತಿದ್ದಾರೆ ಜಿ ಕುಳಿತಿದ್ದಾರೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡಿದ್ವಿ. ಸೊ ಈಗ ನಮ್ಗೆ ಏನು ಕ್ವಶನ್ ಕೇಳಿದಾರೆ ಅಂದ್ರೆ ಸಿ ಕ್ವಶನ್ ಏನು ಕೇಳಿದಾರೆ ನೋಡ್ರಿ. ಹೂ ಈಸ್ ಸಿಟಿಂಗ್ ಬಿಟ್ವೀನ್ ಜಿ ಆ್ಯಂಡ್ ಬಿ, ಜಿ ಆ್ಯಂಡ್ ಬಿಗಳ ಮಧ್ಯದಲ್ಲಿ ಯಾರಾದ್ರೂ ಕೇಳಿದ್ರು. ಜಿ ಮತ್ತು ಬಿಗಳ ಮಧ್ಯದಲ್ಲಿ ಯಾರಾದ್ರಿ ಎಫ್ ಅದ, ಯಾರಾದರೂ ಎಫ್ ಅದ. ಸೊ ಆನ್ಸರ್ ಈಸ್ ಕರೆಕ್ಟ್. ಮತ್ತೆ ಏನಾದರೂ ನಿಮ್ಗೆ ಡೌಟ್ ಇದ್ರೆ ಮತ್ತೆ ಬೇರೆ ರೀತಿಯೂ ನಾವು ಆನ್ಸರ್ನ ಬಿಡಿಸ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಕ್ವಶನ್ ಏನಿದೆ, ವಿಚ್ ಟೂ ಸೈನ್ಸ್ ಶುಡ್ ಬಿ ಇಂಟರ್ಚೇಂಜ್ಡ್, ಅಂದ್ರೆ ಏನು ಮಾಡಬೇಕು, ಚೇಂಜಸ್ ಮಾಡಬೇಕು. ಮೇಕ್ ದಿ ಬಿಲೋ ಈಕ್ವೇಶನ್ ಮ್ಯಾಥಮೆಟಿಕಲಿ ಕರೆಕ್ಟ್, ಕರೆಕ್ಟ್. ಸೊ ಈ ರೀತಿ ಕ್ವಶನ್ ಇದ್ದಾಗ ಫಸ್ಟ್ ಕ್ವಶನ್ ಯಾವ ರೀತಿ ಇದೆ ಆ ರೀತಿ ಬರ್ಕೋರಿ. 48 ಮೈನಸ್ 96 ಇಂಟು 4, ನೆಕ್ಸ್ಟ್ ಏನದ್ರಿ ಬಾಗಿಲೆ 3 ಪ್ಲಸ್ 58 ಈಸ್ ಈಕ್ವಲ್ ಟು 34. ಈ ರೀತಿ ಕ್ವಶನ್ ಇದ್ದಾಗ ಇಂಟರ್ಚೇಂಜ್ ಮಾಡಂದಾಗ ನಾವೇನು ಮಾಡಬೇಕಂದ್ರೆ ಅದು ಸಿಂಪಲ್ ಆಗಿ ಇಂಟರ್ಚೇಂಜ್ ಅಂದಾಗ ಏನು ಮಾಡಬೇಕು, ಮೈನಸ್ ಇದ್ದಲ್ಲಿ ಭಾಗಾಕಾರ ಮಾಡಬೇಕು. ಫಸ್ಟ್ ಆಪ್ಷನ್ ಒಳಗೆ ಏನು ಹೇಳ್ತಾನೆ, ಮೈನಸ್ ಎಲ್ಲಿ ಇರ್ತೈತಿ ಅಲ್ಲಿ ಏನು ಮಾಡಬೇಕು, ಭಾಗಾಕಾರ. ಇಲ್ಲಿ ಸೊ ಮೈನಸ್ ಐತಿ, ನಾವೇನು ಮಾಡೋಣ ಈಗ ಭಾಗಾಕಾರ ಚಿಹ್ನೆ ಇಡೋಣ. ನೆಕ್ಸ್ಟ್ ಏನದ ಭಾಗಾಕಾರ ಇದ್ರೆ ಏನು ಮಾಡಬೇಕು, ಮೈನಸ್ ಚಿಹ್ನೆ ಹಾಕಬೇಕು. ಪ್ಲಸ್ 58 ಇದನ್ನ ನಾವೇನು ಮಾಡಬೇಕಂದ್ರೆ ಬೋರ್ಡ್ಮಾಸ್ ನಿಯಮದ ಸಹಾಯದಿಂದ, ಬೋರ್ಡ್ಮಾಸ್ ನಿಯಮ ಏನು ಹೇಳ್ತೈತಪ್ಪ ಅಂದ್ರೆ ಭಾಗಿಸಿ, ಗುಣಿಸಿ, ಕೂಡಿಸಿ, ಕಳಿಸಿ. ಸೊ ಫಸ್ಟ್ ಏನು ಮಾಡೋಣ, ಭಾಗಿಸೋಣ. ಸೊ ಭಾಗಿಸ್ಬೇಕಾದ್ರೆ 48 ಮೇಲೆ ಇರಬೇಕು, 96 ಕೆಳಗಿರಬೇಕು, ಇಂಟು 4 ಮೈನಸ್ 3 ಪ್ಲಸ್ 58 ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ಬೇಕು. ಇವಾಗ ಏನಾದರೂ ಆನ್ಸರ್ ನಮ್ಗೆ ಬಿಡಿಸಿದಾಗ 34 ಕರೆಕ್ಟ್ ಬಂತಂದ್ರೆ ರೀ ಆಪ್ಷನ್ ಎ ಕರೆಕ್ಟ್ ಆಗಿರ್ತದೆ. 34 ಬರಲಿಲ್ಲ ಅಂದ್ರೆ ಆಪ್ಷನ್ ಎ ಆಗೋದಿಲ್ಲ. ಅವಾಗ ಏನು ಮಾಡಬೇಕು, ನೆಕ್ಸ್ಟ್ ಆಪ್ಷನ್ ಬಿ ಬಿಡಿಸಿ ಚೆಕ್ ಮಾಡಬೇಕು. ಅದು ಬರಲಿಲ್ಲ ಅಂದ್ರೆ ಆಪ್ಷನ್ 3 ಹೋಗಬೇಕು, ಅದು ಬರಲಿಲ್ಲ ಅಂದ್ರೆ ಆಪ್ಷನ್ 4. ಈ ರೀತಿಯಾಗಿ ಕೂಡ ನಾವು ಬಿಡಿಸಿ ಆನ್ಸರ್ನ ತಗೋಬಹುದು. ಸೊ ಇದಕ್ಕೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಒಳಗೆ ತಿಳಿಸ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನು ಡಿಕ್ಷನರಿ ವರ್ಡ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್ ಅದ. ಅತ್ಯಂತ ಈಸಿಯಾಗಿ ಲಾಜಿಕ್ಗಳ ಸಹಾಯದಿಂದ ಬಿಡಿಸೋಣ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, ವಿಚ್ ಆಪ್ಷನ್ ರೀಪ್ರೆಸೆಂಟ್ ದಿ ಕರೆಕ್ಟ್ ಆರ್ಡರ್ ಆಫ್ ದಿ ಗಿವನ್ ವರ್ಡ್ಸ್ ಆಸ್ ದೇ ವುಡ್ ಅಪಿಯರ್ ಇನ್ ದಿ ಇಂಗ್ಲಿಷ್
ಡಿಕ್ಷನರಿ ಒಳಗಿರ್ತಕ್ಕಂಥ ಒಂದು ಯಾವ ರೀತಿ ಇರ್ತದೆ ಆ ರೀತಿಯಾಗಿ ಬರೀಬೇಕು. ಇಂಗ್ಲೀಷ್ ಡಿಕ್ಷನರಿ ಒಳಗೆ ಯಾವ ಥರ ಇರ್ತದೆ ಆ ಥರ ನಾವು ಬರೆಯೋಕೆ ಆಗ್ತದೆ ಅಂತ ಹೇಳಿದಾರೆ. ಸೊ ಈ ಎಲ್ಲ ಇಂಗ್ಲೀಷ್ ಡಿಕ್ಷನರಿ ಒಳಗೆ ಯಾವ ರೀತಿ ಅರೇಂಜ್ ಇರ್ತದೆ ಆ ರೀತಿ ಮಾಡಬೇಕಾಗಿತ್ತು. ಅಂದ್ರೆ ಇಲ್ಲಿ ಫಸ್ಟ್ ಅಕ್ಷರ ಎರಡು ಕಡೆ ಸೇಮ್ ಅದಾವ ಸೇಮ್ ಅದಾವ ಸೇಮ್ ಅದಾವ ಸೇಮ್ ಅದಾವ. ಸೊ ಈ ರೀತಿ ಕ್ಯಾನ್ಸಲ್ ಮಾಡಿದ ನಂತರ ನೆಕ್ಸ್ಟ್ ನೋಡ್ರಿ ನಾವು ಮತ್ತೆ ಏನು ಮಾಡ್ಬೋದು ಚೇಂಜಸ್. ಸೊ ಇಲ್ಲೇನದ ಎಸ್ ಅದ, ಇಲ್ಲೇನದ ಇ ಅದ, ಇಲ್ಲೇನದ ಡಿ ಅದ. ಸೊ ಅತ್ಯಂತ ಸಮೀಪ ಇರ್ತಕ್ಕಂಥದ್ದು ಯಾವ್ದ್ರಿ 4. ಅತ್ಯಂತ ಚಿಕ್ಕ ಸಂಖ್ಯೆ ಯಾವ್ದೈತಿ ನೋಡ್ರಿ ಇದ್ರೊಳಗ. ಚಿಕ್ಕ ಸಂಖ್ಯೆ ಯಾವ್ದೈತಿ ಎಸ್ ಇ ಎಸ್ ಎಸ್ ಡಿ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಡಿ ಅಂದರೆ ಎಷ್ಟು ರೀ 4. ಎ ಬಿ ಸಿ ಡಿ. ಡಿ ಅಂದರೆ ಯಾವ್ರಿ 4. ಮೊದಲನೇ ಆಪ್ಷನ್ ಯಾವ್ದು ಬರ್ಬೇಕು ರೀ 5 ಬರಬೇಕು. ಮೊದಲನೇ ಆಪ್ಷನ್ ಏನು ಬರಬೇಕು 5 ಬರಬೇಕು. ಮೊದಲನೇ ಸಂಖ್ಯೆ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಯಾವ್ದೈತಿ ಇಲ್ಲಿ ಡಿ ಐತಿ. ಡಿ ಎಷ್ಟನೇ ಆಪ್ಷನ್ ಐತ್ರಿ 5ನೇ ಆಪ್ಷನ್. ಸೊ ನಮ್ದು ಇಲ್ಲಿ ಆನ್ಸರ್ ಒಳಗೆ ಫಸ್ಟಿಗೆ ಏನು ಬರಬೇಕು 5 ಬರಬೇಕು. ಇಲ್ಲೂ 5 ಐತಿ, ಇಲ್ಲೂ 5 ಐತಿ, ಇಲ್ಲೂ 5 ಐತಿ, ಇಲ್ಲೂ 5 ಐತಿ. ಸೊ ಕನ್ಫ್ಯೂಷನ್ ಆಯಿತು. ನೆಕ್ಸ್ಟ್ ಡಿ ಆದ ನಂತರ ಯಾವ್ದು ಬರ್ತೈತಿ ರೀ ಇ ಎಷ್ಟನೇದು ಐತ್ರಿ 2ನೇದು. ಫಸ್ಟಿಗೆ ಏನಿರಬೇಕು 5 2 ಇರಬೇಕು. ಇಲ್ಲಿ 5 1 ಐತಿ, ಇದು ತಪ್ಪು. 5 3 ಐತಿ, ತಪ್ಪು. 5 2 ಐತಿ, ಸರಿ ಆಗ್ಬೋದು. ಇಲ್ಲಿ 5 1 ಐತಿ, ತಪ್ಪು. ಸರಿಯಾಗಿರ್ತಕ್ಕಂಥ ಆನ್ಸರ್ ಏನ್ರಿ 5 2 1 4 3. ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ ನಿಮ್ಗೆ. ಸೊ ಅಗದಿ ಈಸಿಯಾಗಿ ಜಸ್ಟ್ ನಂಬರ್ಗಳನ್ನ ಹಾಕೋದ್ರ ಮೂಲಕ ಡಿಕ್ಷನರಿ ಒಳಗೆ ನಾವು ಅರೇಂಜ್ಮೆಂಟ್ ಮಾಡಬೇಕಾಗಿತ್ತಂದ್ರೆ ಫಸ್ಟ್ ಎಲ್ಲ ಅಕ್ಷರಗಳು ನೋಡ್ರಿ. ಇಲ್ಲೂ ಆಯನ್ ಅದ, ಇಲ್ಲೂ ಆಯನ್ ಅದ, ಆಯನ್ ಅದ, ಆಯನ್ ಅದ, ಎಲ್ಲ ಕಡೆ ಕ್ಯಾನ್ಸಲ್ ಮಾಡಿದ್ವಿ. ಇದು ಕ್ಯಾನ್ಸಲ್ ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡಬೇಕಾಗೈತೆ ಅಂದ್ರೆ ಇಲ್ಲಿ ಮೊದಲನೇ ಅಕ್ಷರ ಯಾವ್ದೈತ್ರಿ ಎಸ್ ಐತಿ. ಇಲ್ಲಿ ಯಾವ ಅಕ್ಷರ ಐತ್ರಿ ಇ ಐತಿ. ಇಲ್ಲಿ ಏನೈತ್ರಿ ಎಸ್ ಐತಿ. ಇಲ್ಲಿ ಏನೈತ್ರಿ ಎಸ್ ಅದ. ಇಲ್ಲಿ ಏನದ ಡಿ ಅದ. ಡಿ ಅಂದರೆ ಎಷ್ಟು ರೀ 4. ಸೊ ಎಸ್ ಅಂದ್ರೆ ನಿಮ್ಗೆ ಗುರ್ತದ. ಇ ಅಂದರೆ ಎಷ್ಟು ರೀ 5. ನೆಕ್ಸ್ಟ್ ಎಸ್ ಎಲ್ಲ ಕಡೆನೂ ಎಸ್ ಅದ. ನಂಬರ್ ಬರೆಯೋ ಅವಶ್ಯಕತೆ ಇಲ್ಲ, ಎಲ್ಲ ಕಡೆ ಸೇಮ್ ಅದ. ಸೊ ಇದ್ರೊಳಗೆ ಡಿಕ್ಷನರಿ ಒಳಗೆ ಮೊದಲು ಯಾವ್ದು ಬರ್ತೈತಿ ಡಿ ಬರ್ತೈತಿ. ಮೊದಲು ಯಾವ್ದು ಬರ್ತೈತಿ ಡಿ. ಡಿ ಎಷ್ಟನೇ ಆಪ್ಷನ್ ಐತಿ 5ನೇ ಆಪ್ಷನ್. ಎಲ್ಲ ಕಡೆನೂ ಮೊದಲನೇ ಆಪ್ಷನ್ ಏನು ಬರಬೇಕು 5 ಬರಬೇಕು. ಎಲ್ಲ ಕಡೆ ಏನು ಬರ್ಬೇಕು ರೀ 5 ಬರಬೇಕು. ಎಲ್ಲ ಕಡೆನೂ 5 ಅದ. ಡಿ ಆದ ನಂತರ ಯಾವ್ದು ಬರ್ಬೇಕು ರೀ ಇ ಬರಬೇಕು. ಯಾವ್ದು ಬರ್ಬೇಕು ರೀ ಇ ಎಷ್ಟನೇ ಆಪ್ಷನ್ ಅದ ರೀ 2ನೇ ಆಪ್ಷನ್. 5 ಆದ ನಂತರ ಯಾವ ಆಪ್ಷನ್ ಬರ್ಬೇಕು ರೀ 2ನೇ ಆಪ್ಷನ್ ಬರಬೇಕು. ಬಂದಿಲ್ಲ, ಬಂದಿಲ್ಲ, ಬಂದಿದೆ, ಇಲ್ಲೂ ಬಂದಿಲ್ಲ. ಸೊ ಆದ್ರಿಂದ ಆನ್ಸರ್ ಏನ್ರಿ 3ನೇ ಆನ್ಸರ್ ಸರಿ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಸ್ಟೇಟ್ಮೆಂಟ್ ಅದ. ಏನದ್ರಿ ಸ್ಟೇಟ್ಮೆಂಟ್, ಹೇಳಿಕೆಗಳು ಮತ್ತು ಕಾರಣಗಳು. ಈ ಒಂದು ಕಾನ್ಸೆಪ್ಟ್ನ ಬಿಡಿಸ್ಬೇಕಾಗಿತ್ತಂದ್ರೆ ಇಲ್ಲಿ ಏನಾದರೂ ಆಲ್ ಅಂತಕ್ಕಂಥ ಒಂದು ಕ್ವಶನ್ ಬಂದಿತ್ತಂದ್ರೆ ಈ ರೀತಿ ಬರ್ತದೆ. ಆಲ್ ಅಂತಕ್ಕಂಥ ಕ್ವಶನ್ ಬಂದಿತ್ತಂದ್ರೆ ಈ ರೀತಿ ಬರ್ತದೆ. ಇದರಲ್ಲಿ ನೆಕ್ಸ್ಟ್ ಏನಾದರೂ ಸಮ್ ಅಂತಕ್ಕಂಥ ಕಾನ್ಸೆಪ್ಟ್ ಬಂದಿತ್ತಂದ್ರೆ ಸಮ್ ಅಂತ ಹೇಳಿದ್ರಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಬರ್ತದೆ. ಇದಕ್ಕೆ ನಾವೇನಂತೀವಿ ಅಂದ್ರೆ ಸಮ್ ಅಂತೀವಿ, ಇದಕ್ಕೆ ಏನಂತೀವಿ ಆಲ್ ಅಂತೀವಿ. ಸೊ ಇದು ಒಂದು ಕಾನ್ಸೆಪ್ಟ್ ಮೇಲೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಲೆಕ್ಕವನ್ನು ಅಗದಿ ಈಸಿಯಾಗಿ ಬಿಡಿಸ್ಬೋದು. ಸೊ ಇಲ್ಲಿ ಕ್ವಶನ್ ಏನಿದೆ ನೋಡ್ರಿ, ಆಲ್ ಫೋನ್ಸ್ ಆರ್ ಕ್ಯಾಲ್ಕುಲೇಟರ್. ಆಲ್ ಫೋನ್ಸ್ ಆರ್ ಕ್ಯಾಲ್ಕುಲೇಟರ್. ಆಲ್ ಫೋನ್ಸ್ ಆರ್ ಕ್ಯಾಲ್ಕುಲೇಟರ್. ಎಲ್ಲ ಫೋನ್ಗಳು ಏನಾಗಿದಾವ್ರಿ ಕ್ಯಾಲ್ಕುಲೇಟರ್ಗಳಾಗಿದ್ದಾವ. ಎಲ್ಲ ಫೋನ್ಗಳು ಏನಾಗಿದ್ದಾವೆ ಕ್ಯಾಲ್ಕುಲೇಟರ್ಗಳಾಗಿದ್ದಾವೆ. ಇವೆಲ್ಲ ಏನ್ರಿ ಫೋನು, ಇವೆಲ್ಲ ಏನ್ರಿ ಕ್ಯಾಲ್ಕುಲೇಟರ್ಗಳು. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಸ್ಟೇಟ್ಮೆಂಟನ್ನು ಓದೋಣ. ಆಲ್ ಫೋನ್ಸ್ ಆರ್ ಕ್ಯಾಲ್ಕುಲೇಟರ್. ಆಲ್ ಅಂತ ಬಂದಾಗ ಈ ರೀತಿಯಾಗಿರ್ತಕ್ಕಂಥ ಡಯಾಗ್ರಾಮು. ನೆಕ್ಸ್ಟ್ ಆಲ್ ಕ್ಯಾಲ್ಕುಲೇಟರ್ಸ್ ಆರ್ ಐಪ್ಯಾಡ್. ಆಲ್ ಕ್ಯಾಲ್ಕುಲೇಟರ್ಸ್ ಆರ್ ಐಪ್ಯಾಡ್. ಆಲ್ ಕ್ಯಾಲ್ಕುಲೇಟರ್ಸ್ ಆರ್ ಐಪ್ಯಾಡ್. ಸೊ ಅದನ್ನು ಈ ರೀತಿಯಾಗಿ ಕೂಡ ಡಯಾಗ್ರಾಮ್ ಹಾಕ್ಬೋದು. ಫೋನ್ಸ್ ಆರ್ ಕ್ಯಾಲ್ಕುಲೇಟರ್, ಕ್ಯಾಲ್ಕುಲೇಟರ್ಸ್ ಆರ್ ಐಪ್ಯಾಡ್. Phones, calculator, iPad. So next, some computers are phones. Some computers are phones. ಕೆಲವು ಕಂಪ್ಯೂಟರ್ಗಳು ಏನಾಗಿದಾವ್ರಿ ಫೋನ್ಗಳಾಗಿದ್ದಾವೆ. Some computers are phone. Some computers are phone. Some calculators are all calculators are iPhone. ಮೊದಲನೇ ಹೇಳಿಕೆ ಏನಾಗ್ತೈತಿ ನೋಡ್ರಿ, some iPads are computer. Some iPads are computer. iPad ಮತ್ತು ಕಂಪ್ಯೂಟರ್ಗೆ ಏನಾದ್ರು ಸಂಬಂಧ ಇಲ್ಲ. ಮೊದಲನೇ ಹೇಳಿಕೆ ಏನಾಯಿತು ತಪ್ಪಾಯಿತು.
ಆಲ್ ಕ್ಯಾಲ್ಕುಲೇಟರ್ಸ್ ಆರ್ ಫೋನ್ಸ್. ಆಲ್ ಕ್ಯಾಲ್ಕುಲೇಟರ್ಸ್ ಆರ್ ಫೋನ್ಸ್. ಎಸ್, ಓಕೆ, ಹೇಳಿಕೆ ಸರಿಯಾಗಿದೆ. ನೆಕ್ಸ್ಟ್, ಸಮ್ ಐಪ್ಯಾಡ್ಸ್ ಆರ್ ಫೋನ್. ಸಮ್ ಐಪ್ಯಾಡ್ಸ್ ಆರ್ ಫೋನ್ ಇಲ್ಲ, ಆಲ್ ಐಪ್ಯಾಡ್ಸ್ ಆರ್ ಫೋನ್ ಆಗ್ತಾವ. ಎಲ್ಲ ಐಪ್ಯಾಡ್ಗಳು ಏನಾಗ್ತಾವೆ? ಫೋನ್ ಆಗ್ತಾವ. ಸರಿ, ಎಲ್ಲ ಫೋನ್ಗಳು ಐಪ್ಯಾಡ್ ಆಗೋದಿಲ್ಲ. ಸಮ್ ಈಗ ರಿವರ್ಸ್ ಇದೆ, ಇದು ಸಮ್ ಐಪ್ಯಾಡ್ಸ್ ಆರ್ ಬರೋದಿಲ್ಲ, ಆಲ್ ಬರ್ತದೆ. ಈಗ ಏನಾಗ್ತದೆ ನೋಡ್ರಿ, ಓನ್ಲಿ ಕನ್ಕ್ಲೂಷನ್ 2 and 3 ಫಾಲೋಸ್. 2 and 3 ಫಾಲೋ ಆಗ್ತಾವಲ್ಲ? ಇಲ್ಲ. ಓನ್ಲಿ ಕನ್ಕ್ಲೂಷನ್ 1 and 2 ಫಾಲೋಸ್. ಇಲ್ಲ. ಆಲ್ ಕನ್ಕ್ಲೂಷನ್ಸ್ ಆರ್ ಫಾಲೋ. ನೋ. ಆನ್ಸರ್ ಏನಾಗ್ತದೆ? ಡಿ, ನನ್ ಆಫ್ ದೀಸ್ ಆಗುವಂಥ ಸಾಧ್ಯತೆ ಇರ್ತದೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಭರತೇಶ್ ಮುಲ್ಗೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಜೈ ಹಿಂದ್.